ಛತ್ರವಾಂಗ್ ಕೊಟ್ಟಿರಿ ಯಾರು ನೀವು ನಾವು ಸದಾಶಿವ ನಾಯ್ಕ ಛತ್ರವಾಂಗ್ ಕೊಟ್ಟಿರಿ. ಆದರೆ ಇದಕ್ಕೆ ಮೊದಲು ಕಲ್ಲು ಮಾಡಿರಿ, ಇದು ಕಲ್ಲು ಮಾಡಿನ ಫುಲ್ಲು ಕಲ್ಲು ಮಾಡಿನ ಹಾಕ್ಯನ ಗರ್ಸಿನ ಮಲ್ಲನ ರೀ. ಅದು ಮೊದಲು ಗರ್ಸಿನ ಬಾಟ್ಯಾಗೆಲ್ಲ ಲೆವೆಲ್ ಮಾಡಿಸ್ಕೊಂದಿವು. ಲೆವೆಲ್ ಮಾಡಿಸ್ಕೊಂಡು ಮಣ್ಣು ಕಡ್ಸ್ಕೊಂದಿವು, ಬಿಳಿ ಮಣ್ಣು ಕಡಿಸ್ಕೊಂಡು ಆಮ್ಯಾಗ ನಾವು ಉಳ್ಳಾಗಡ್ಡಿ ಬೀಜ ತಂದು ತತ್ತಿ ರೋಣಿ ತತ್ತಿಗೆ ಒಕ್ಕೊಂದಿವು. 15 ದಿವ್ಸಕ್ಕೆ ಏನಾಗಿಲ್ಲ, ಬಿಸಿಲಿಗೆ ಸುಟ್ಟು ಒಟ್ಟು ಇಟ್ಟಿಟ್ಟಾಗಿನ ಒಂದೊಂದು ಹಾರಿ ಹೋಗಿಬಿಡ್ತು. ಹಾರಿ ಅದರ ರೂಪಾಯಿದಾಗ ಅರ್ಧ ಉಳಿತು. ಹೋಗಿ ಉಳಿಯಾತಿನ ಪ್ರಶಾಂತನಾರು ಕರ್ಸಿದೆವು. ಕರೆಸಿ ಇಂಥ ಅಗಸೋ ತೊಗೊಂಬಪ್ಪ ಇಂಥದ್ದು ಹೊಡ್ಕೋ ಅಂತೇಳಿ ಹೇಳಿ ಬಲಕ್ಕೆ ಬಂದು ಹೊಡ್ಕೊಂಡು ಹೋದ್ರೆ ಅದನ್ನು ತಂದು ಹೊಡ್ಕೊಂಡು 15 ದಿನ ನಗೋಡ್ದನ ನಮಗೆ ಗುಣ ಅನಿಸ್ತೀವಿ. ಗುಣ ಅನಿಸಿ ಮತ್ತೊಂದು ಪೂರ 20-25 ಪುಣೆ ಒಂದು ತಿಂಗಳದಾಗ ನಾವು ಪೂರ ಗಾಡಿ ಸುತ್ತಕಟ್ಟು ಲೆವೆಲ್ಗೆ ಬತ್ತು. ಅದ್ರಲ್ಲಿ ಪೂರ 2 ತಿಂಗಳು ಆಗುತ್ತೆ ನಮ್ಗೆ. ಹೊಳ್ಳಿ ಬಂದೀವಿ, ಹೊಳ್ಳಿ ಕರ್ಕೊಂಬಂದು ಮಾತು ಟಾನಿಕ ಕೊಡ್ರಿ, ಇದ್ರ ಮಾತು ವಿಶ್ವಾಸ ತಂದಲ್ರಿ. ಇದ್ರ ಡಬ್ಬಿ ಇದ್ರ ಹೆಸರು ನಮಗೆ ಏನಾಯ್ತು ರೀ, ರೆಡಿ ಫಾರ್ಮ್ ಏನು ಕೊಟ್ಟಾರಿ. ತೀರ ಭಾಳ ಪ್ಯೂರ್ ಇದೆಲ್ಲ ನಮ್ಗೆ ಪೂರ ಕನ್ಪೂರ್ಣ ಆಗೈತೆ ರೀ. ಅದಕ್ಕೆ ಹೊಳ್ಳಿ ಅನ್ನಾರನ್ನ ಕರ್ಸಿವ್ರಿ. ನೋಡ್ಕೊಂಡು ಗೊಬ್ಬರ ಕೂಡ ಹಾಕಿರಿ. ಗೊಬ್ಬರ ಕೂಡ ಹಾಕಿ 3 ಥರ ಕಲಿಸಿ ಒಟ್ಟು ಮಿಕ್ಸ್ ಮಾಡಿ ಒಕ್ಕೊಂದನ್ರಿ. ಒಂದು ನೀರು ಹಾಸಿಬಿಟ್ಟಿನಿ ರೀ. ಪೂರ 15 ಕವರ್ ಆದದ್ದು ಒಟ್ಟು ಕವರ್ನ ಚಲೋ ಬಿಡ್ತೀರಿ. ಅನ್ನಾರನ್ನ ಹೊಳ್ಳಿ ಮಾತು ಕರ್ಕೊಂಬಂದು ಒಟ್ಟು ಏನಾರು ಎಣ್ಣೆ ಕೊಡ್ರಿ ಅಂತೇಳಿ ಚಲೋ ಅನ್ಸೈತಿ ನಮ್ಗೆ. ಕರ್ಕೊಂಬಂದು ಮಾತು ತೋರಿಸಿವ್ರಿ.